ಓಕೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜ್ಞಾನಚೇತನ ವಿದ್ಯಾಕೇಂದ್ರದ ದಸರಾ ಶಿಬಿರದ ಮೊದಲನೇ ಬ್ಯಾಚ್ ಅನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಸಂದರ್ಭದಲ್ಲಿ ಇವತ್ತು ನಮ್ಮ ಈ ಒಂದು ಮೊದಲ ಬ್ಯಾಚ್ ನಲ್ಲಿ ಇದ್ದಂತಹ 22 ಜನ ಮಕ್ಕಳ ಪೋಷಕರು ಇದ್ದಾರೆ. 22 ಜನ ಭಾಗವಹಿಸಿದಂತಹ ಮಕ್ಕಳಲ್ಲಿ ಏನು ಫಲಿತಾಂಶ ಬಂದಿದೆ ಅದನ್ನೆಲ್ಲ ಅವರು ಇಷ್ಟೊತ್ತು ಕೂತ್ಕೊಂಡು ಮಕ್ಕಳನ್ನ ಸಮಕ್ಷಮದಲ್ಲಿ ಅವರು ಆ ಫಲಿತಾಂಶವನ್ನ ಮೌಲ್ಯಮಾಪನ ಮಾಡ್ಕೊಂಡಿದ್ದಾರೆ, ಅದನ್ನು ಒಪ್ಪಿಸ್ಕೊಂಡಿದ್ದಾರೆ. ಆದರೆ ಬಹಳಷ್ಟು ಜನಕ್ಕೆ ಏನಿದೆ ಅಂದ್ರೆ ಇಲ್ಲಿ ಜ್ಞಾನಚೇತನ ವಿದ್ಯಾಕೇಂದ್ರದ ವಿಶೇಷವಾಗಿ ಕಡಿಮೆ ಸಂಖ್ಯೆಯ ಮಕ್ಕಳನ್ನು ತೆಗೆದುಕೊಂಡು ವೈಯಕ್ತಿಕ ಕಾಳಜಿ ವಹಿಸಿ ಗರಿಷ್ಠ ಪ್ರಮಾಣದ ಫಲಿತಾಂಶವನ್ನು ಕೊಡೋದಕ್ಕೆ ನಾವು ಪ್ರಯತ್ನಿಸ್ತಾ ಇದ್ದೀವಿ ಅಂತ ಹೇಳಿದಾಗಲೂ ಕೂಡ ಸಾಕಷ್ಟು ಜನ ಪೋಷಕರು ಅದನ್ನ ಬಿಲೀವ್ ಮಾಡ್ತಾ ಇಲ್ಲ. ಎಲ್ಲಾದ್ರೂ ಹೆಂಗ್ ರಿಸಲ್ಟ್ ಬರುತ್ತೆ ಅನ್ನುವಂಥದ್ದು ಒಂದಿದೆ. ಕಾರಣಕ್ಕೆ ಇರುವಂತಹ ಎಲ್ಲಾ ಪೋಷಕರನ್ನ ಗುಂಪಾಗಿ ಕರೆದಿದ್ದೀವಿ. ಇವತ್ತು ಇಷ್ಟೊಂದು ಜನ ಪೋಷಕರು ಏನಿದ್ದಾರೆ ಎಲ್ಲರದ್ದು ಒಂದು ಒಪಿನಿಯನ್ ಅನ್ನ ತಗೊಳ್ಳೋಣ. ನಾನು ಇಲ್ಲಿ ಸುಮಾರಷ್ಟು ಆಕ್ಟಿವಿಟೀಸ್ ಅನ್ನ ಮಾಡಿಸಿದ್ದೀವಿ. ನಾವು ಕೊಟ್ಟಂತ ಭರವಸೆ 7 ದಿವಸದಲ್ಲಿ ಮಗು ಪುಸ್ತಕ ಓದುವ ಹಂತವನ್ನ ತಲುಪುತ್ತೆ ಅಂತ, ಪುಸ್ತಕವನ್ನ ಓದ್ತಾರೆ ಅಂತ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಇಲ್ಲಿ ಇದ್ದಾರೆ. ನಾನು ಕೇಳ್ತೀನಿ, ಅವ್ರು ಎಸ್ ಅಂತ ಹೇಳ್ತಾರೆ. ನಾನು ಎಸ್ ಅಂದ್ರೆ ಎಸ್ ಅನ್ನಿ ಸರ್, ಇಲ್ಲ ಅಂದ್ರೆ ಹಿಂಗೆ ಹೇಳಿ, ಎಸ್ ಅಂದ್ರೆ ಹಿಂಗನ್ನಿ. ಓಕೆನಾ? ರೆಡಿ? ಒಂದು 4-5 ಆಕ್ಟಿವಿಟೀಸ್ ಅನ್ನ ನಾನು ಕೇಳ್ತೀನಿ ಮುಖ್ಯವಾಗಿ. ಸೊ ಮೊದಲನೇದಾಗಿ ಅವರು ಬಣ್ಣಗಳನ್ನ ತುಂಬುವಂಥದ್ದು, ಚಿತ್ರಗಳಿಗೆ ಬಣ್ಣಗಳನ್ನ ತುಂಬುವಂಥದ್ದು ಎಲ್ಲರೂ ಮಾಡಿದ್ರ? 22 ಜನ ಕೂಡ ಮಾಡಿದ್ದಾರೆ. ಓಕೆ, ಸೊ ಅದರ ನಂತರದಲ್ಲಿ ಮತ್ತೆ ಅವ್ರಿಗೆ ನಾವೇನ್ ಕೊಟ್ಟಿದ್ದೀವಿ ಅಂದ್ರೆ ವಸ್ತುಗಳನ್ನ ಕಲರ್ ವೈಸ್ ಬೈಫರ್ಕೇಶನ್ ಮಾಡ್ತಕ್ಕಂಥದ್ದು, ಅದನ್ನು ಕೂಡ ಎಲ್ಲರೂ ಮಾಡಿದಾರಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಅವ್ರಿಗೆ ಫ್ಲಾಶ್ ಕಾರ್ಡ್ಗಳನ್ನ ಕೊಟ್ಟಿದ್ವಿ, ಚಿತ್ರಗಳನ್ನ ಗುರುತಿಸುವುದು, ಅದರಲ್ಲಿ ಇರುವಂತಹ ಅದರ ಹೆಸರುಗಳನ್ನ ಗುರುತಿಸುವುದು, ಮತ್ತು ಅದರ ಹಿಂದಿರ್ತಕ್ಕಂಥ ಡಿಸ್ಕ್ರಿಪ್ಷನ್ಸ್ ಅನ್ನ ಓದುವಂಥದ್ದು. ಓದಿದ್ರೆ ಎಲ್ಲರೂ? ಓಕೆ, ಒಬ್ಬರನ್ನ ಹೊರತುಪಡಿಸಿ 22ರಲ್ಲಿ 1 ಹೊರತುಪಡಿಸಿ 21 ಜನನು ಅದನ್ನೆಲ್ಲ ಓದಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಡಿಸ್ಟೆನ್ಸ್, ತುಂಬಾ ದೂರ 10-15 ಅಡಿ ದೂರ ಇದೆ ದೂರ. ಸೊ ಅಷ್ಟು ದೂರದಿಂದ ಚಿತ್ರಗಳನ್ನ ನಾವು ತೋರಿಸಿದ್ವಿ, ಅದೇ ಎಲ್ಲರೂ ಮಾಡಿದ್ರಲ್ಲ, 100% ಮಾಡಿದ್ದಾರೆ. ಅದಾದ್ಮೇಲೆ ಪುಸ್ತಕ ಓದಿದ್ರು, ದೂರದಲ್ಲಿರೋದನ್ನೆಲ್ಲ ಹೇಳಿದ್ದಾರೆ. ಸೊ ಏನು ಭರವಸೆಯನ್ನ ಕೊಟ್ಟಿದ್ದೀವೋ 100% ಎಲ್ರಿಗೂ ಕೂಡ ಬಂದಿದೆ. 22 ಜನ ಮಕ್ಕಳು ಭಾಗವಹಿಸಿದ್ದು, ಅದರಲ್ಲಿ ಒಬ್ಬರಿಗೆ ಮಾತ್ರ ಪುಸ್ತಕ ಓದುವ ಹಂತವನ್ನ ತಲುಪಿಲ್ಲ. ಅವ್ರಿಗೂ ಕೂಡ ಕೆಲವೊಂದಿಷ್ಟು ಬಣ್ಣಗಳು ಗೊತ್ತಾಗ್ತದೆ, ಕೆಲವು ಸಣ್ಣ ಪುಟ್ಟ ಚಿತ್ರಗಳು ಕೂಡ ಗೊತ್ತಾಗ್ತದೆ. ಸೊ ಅವ್ರಿಗೂ ಕೂಡ ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಆದರೆ ಅವರು ಕೂಡ ಅದರಲ್ಲಿ 100% ರೀಚ್ ಆಗ್ತದೆ. ಓಕೆ, ಜೈ ಗುರುದೇವ್. ಸೊ ಮುಂದಿನ ಬ್ಯಾಚ್ಗಳಲ್ಲಿ ಯಾರೆಲ್ಲ ಆಸಕ್ತಿ ಇದ್ದೀರೋ ಅವರೆಲ್ಲರೂ ಕೂಡ ತಕ್ಷಣ ರಿಜಿಸ್ಟ್ರೇಷನ್ ಮಾಡಬೇಕು. ಜೈ ಗುರುದೇವ್, ಎಲ್ಲರಿಗೂ ಕೂಡ ನಮಸ್ಕಾರ.